ಹಾಯ್ ಹಲೋ ನಮಸ್ಕಾರ. ಇವತ್ತು ದಿನ ಮದ್ದೂರಮ್ಮನ ಜಾತ್ರೆ ನಿಮಗೆ ತೋರಿಸ್ಬೇಕು ಅಂತ ಭಾಳ ಆಸೆ ಆಗ್ತಾ ಇದೆ. ಹೋದ ವರ್ಷ ನೋಡಿಲ್ಲ, ಈ ವರ್ಷ ನೋಡಿ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಹಾಗೆ ಮದ್ದೂರಮ್ಮ, ಮಹೇಶ್ವರಮ್ಮ, ಗಂಗಮ್ಮ, ಪೆಳೇಕಮ್ಮ ಮತ್ತು ಸುತ್ತಮುತ್ತ ಟೋಟಲ್ 19 ಊರುಗಳು ಸೇರಿ ಈ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಸ್ಥಾನಿಕ ಜಾತ್ರೆಗೆ ನೋಡೋರೆಲ್ಲ ಅಲ್ಲಿ ಅದೇ ಜಾತ್ರೆಗೆ ಹೋಗ್ತಾ ಇರೋದು. ಬಹಳ ಅನ್ನದಾನ ಮತ್ತು ಪಾಯಸ ಮತ್ತು ಪಾನಕ, ಮಜ್ಜಿಗೆ, ತುಂಬ ವಿಶೇಷವಾದ ಸನ್ನಿಧಾನ ಇದು. ತುಂಬ ಪವರ್ಫುಲ್ ಇರುವಂಥ ಸನ್ನಿಧಾನ. ವರ್ಷಕ್ಕೆ ಒಮ್ಮೆ ನಡೆಯಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತಮುತ್ತಲಿನಿರುವ ಎಲ್ಲಿರುವ ಜನಗಳೆಲ್ಲ ಈ ಜಾತ್ರೆಗೆ ಬರ್ತಾರೆ. ತುಂಬ ವಿಜೃಂಭಣೆಯಿಂದ, ತುಂಬ ಅತಿ ಅಮೋಘದಿಂದ ನಡೆಯುವಂಥ ಜಾತ್ರೆ ಇದು. ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಭಾಳ ರಶ್ ಇದೆ. ರಶಲ್ಲೂ ಗಾಡಿ ಬಿಡಲ್ಲ ಅಂತಾರೆ. ನಮ್ಮ ಪಕ್ಕದವರು ಅಂದರೂ ಕೂಡ ಬಿಡಲ್ಲ ಅಂದರು. ಆಯಿತು, ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆಯಿತು ಬನ್ನಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಇದ್ದಾರೆ ಪೊಲೀಸವರು ಏನಂತಾರೋ ಗೊತ್ತಿಲ್ಲ. ಆದರೂ ಹೋಗ್ತಾ ಇದ್ದೀನಿ. ಆ ಒಂದು ತಾಯಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಸೆಯಿಂದ. ಸರ್ ಸ್ವಲ್ಪ ಪಕ್ಕದವರು ಸರ್, ನಮ್ಮದು ಕೋಳಿ ಕೂಯಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ಅವಲ್ಲಿ ಹೇಳೋದೆ ಸಾಹೇಬ್ರಿಗೆ ಹೇಳೋದೆ. ಸಾಹೇಬ್ರಿಗೆ ಇಲ್ಲಿ ಬನ್ನಿ ನೋಡಿ, ಇಲ್ಲೇ ಇದರಲ್ಲಿ ಎಲ್ಲೋದ್ರು ಅವರು, ಇನ್ನೂ ಇಬ್ಬರು ಇದ್ರಲ್ಲ, ಅವ್ರಿಗೆ ಹೇಳ್ಬಿಟ್ಟೆ ಹೋಗಿದ್ದು. ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ಬನ್ನಿ ಸಂವಿಧಾನಕ್ಕೆ. ಬಿಡ್ತಾ ಇಲ್ಲ. ಕೋಳಿ ತೊಗೊಂಡೋಗ್ಲೂ ಹೇಳಿದೆ, ಬರೋವಾಗಲೂ ಹೇಳಿದೆ. ಹೌದೌದು, ಅರ್ಥ ಆಯಿತು. ನಮ್ಮೂರಲ್ಲಿ ಕೋಳಿ ಅಂಗಡಿನೇ ಇಲ್ವಲ್ಲ, ಏನಂತೀರ? ಇಷ್ಟು ದೊಡ್ಡ ಊರಲ್ಲಿ ಇಲ್ಲ, ಮಾಡಿಲ್ಲ ಬಿಡಿ. ಒಂದು ಅಂಗಡಿ ಇದ್ದಿದ್ರೆ ಸರಿ ಹೋಗೋದು. ನಮಗೆ ತಲೆ ನಾವು ಏನು ಮಾಡ್ತೀವಿ ನೋಡಿದ್ರೆ ಸ್ನೇಹಿತರೆ, ಬಿಡೋದಿಲ್ಲ ಪೊಲೀಸ್ನವರು. ಭಾಳ ನಿಷ್ಠಾವಂತ ಅಧಿಕಾರಿಗಳು ಇವರು. ಮಿನಿ ಆರ್ಕೆಸ್ಟ್ರಾಗಳು, ರೆಡಿಮೇಡ್ ಗೊಂಬೆಗಳು, ಕಡಲೆಪುರಿ, ಚೆನ್ನಾಗಿ ಹಳೆಯ ಕಾಲದ ಬ್ಯಾಸ್ಕೆಟ್ಗಳು ನೋಡಿ. ಎಲ್ಲ ಯಾವ ಥರ ಸಾಮಗ್ರಿಗಳು ಬೇಕು. ಜಾತ್ರೆ ಅಂದರೆ ನಿಮ್ಗೆ ಹೇಳ್ಬೇಕಾ, ನಿಮ್ಮೂರಲ್ಲೂ ಕೂಡ ಜಾತ್ರೆ ನಡೀತಾ ಇರುತ್ತೆ. ಭಾಳ ರಶ್ ಇದೆ. ಗಾಡಿ ಹೋಗೋದು ಕಷ್ಟನೇ. ಆದರೆ ನಿಮಗೋಸ್ಕರ ಗಾಡೀಲಿ ಹೋಗ್ತಾ ಇದ್ದೀನಿ. ನೋಡಿ ವಾಹನಗಳು. ಅಣ್ಣ ಸ್ವಲ್ಪ ಜಾಗ ಬಿಡೋಣ. ಥ್ಯಾಂಕ್ ಯು ಅಣ್ಣ. ನೋಡ್ತಾ ಇದ್ದೀರಲ್ಲ, ವಾವ್, ಎಲ್ಲ ಏನೇನು ಬೇಕು ಎಲ್ಲ ಹೊಸದಾಗಿ ನ್ಯೂ ಟ್ರೆಂಡಿಂಗ್ ಆಗಿ ಎಲ್ಲ ಜಾತ್ರೆಗಳಲ್ಲಿ ಕೂಡ ಮಾರಾಯಂಗಾಯಿತು. ಮಕ್ಕಳಲ್ಲಿ ಆಟ ಆಡೋದೆಲ್ಲ ಇದೆ. ನೋಡ್ತಾ ಇದ್ರಲ್ಲ, ಅಂದರೆ ಇದು ಮಾತ್ರ ಎಲ್ಲೋದ್ರೂ ಭಾಳ ಫೇಮಸ್ ಆಗುತ್ತೆ ಪಾಪ. ಪೂಜಾ ಸಾಮಗ್ರಿಗಳು, ಚಾಕು, ಕತ್ತಿಗಳು, ದೀಪ ಸಂಭಾರೆಗಳು, ದೀಪಗಳು, ಬಟ್ಟೆಗಳು, ಬೊಂಬೆಗಳು. ನೋಡ್ತಾ ಇದ್ದೀರಲ್ಲ, ಆ ಒಂದು ತಾಯಿಯ ಜಾತ್ರೆ ಪ್ರಯುಕ್ತ ಭಾಳ ವಿಜೃಂಭಣೆಯಿಂದ ಎಲ್ಲ ಥರದ ವ್ಯಾಪಾರಿಗಳು ಬಂದು ಇಲ್ಲಿ ಅಂಗಡಿಯನ್ನು ಹಾಕ್ಕೊಂಡಿದ್ದಾರೆ. ಇನ್ನೂ ಜನ ಬಂದಿಲ್ಲ ಸ್ನೇಹಿತರೆ. ಇದು ನಿಮಗೆ ಬರೀ 11 ಗಂಟೆಗೆ ತೋರಿಸ್ತಾ ಇರುವಂತಕ್ಕಂಥ ದೃಶ್ಯ. ರಾಜ್ಕುಮಾರ್
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ಸ್ ಮಾಡಿ. ಯಾರೂ ಮಾಡ್ತಾಯಿಲ್ಲ, ಸ್ನೇಹಿತರು ಹಿತೈಷಿಗಳು ಯಾರೂ ಮಾಡ್ತಾಯಿಲ್ಲ. ಯಾಕೆ ಬೇಜಾರ ನಮ್ಮ ಮೇಲೆ? ಅದಲ್ಲ, ಇದೇ ಕ್ಷೇತ್ರ. ಅನ್ನದಾನ ಕೂಡ ಮಾಡ್ತಾಯಿದ್ದಾರೆ. ಕಾರ್ಯಕ್ರಮಗಳು ಏನಣ್ಣ ಡ್ಯಾನ್ಸ್ ಆಡ್ತಾವ್ರೆ? ಏನದ? ಮಂಗಳ ವಾದ್ಯಗಳು, ಡೋಲು ಕುಣಿತ. ಪಾರ್ಕಿಂಗ್ ಎಷ್ಟಿದೆ ನೋಡಿ, ಊರು ಸುತ್ತಮುತ್ತ ಪಾರ್ಕಿಂಗ್. ಈ ವರ್ಷ ಇಡಬೇಕಂದ್ರೆ ಕಡಿಮೆ ಇದ್ದಾರೆ ಬಹಳ ಜನ. ಒಳಗೆ ಹೋಗೋಣ ಬನ್ನಿ. ನೋಡಿ ಅನ್ನದಾನ ಅವರೇ ಬಂದು ಭಕ್ತರಿಗೆಲ್ಲ ಅನ್ನದಾನ ಮಾಡ್ತಾರೆ.
ಮ್ಯೂಸಿಕ್ ಕೂಡ ಹಿಂಗಿದೆ. ಮ್ಯೂಸಿಕ್ ಎಲ್ಲ ಬರಬಾರ್ದು ನಮ್ಮ ಚಾನಲ್ಗೆ, ಕಾಪಿರೈಟ್ ಬಂದ್ಬಿಡ್ತದೆ, ಕಾಯ್ತಾ ಇರ್ತಾರೆ ನಮ್ಮ ಮಕ್ಕಳು. ಯಾವುದೇ ಕಾರಣಕ್ಕೂ ನಾವೆಲ್ಲ ಹಾಕ್ಬಾರ್ದು ಸ್ನೇಹಿತರೆ, ಅದೆಲ್ಲ ಸಾರಿ. ಅದಕ್ಕೆ ಮುಂದೆ ಬಂದೆ, ಸೌಂಡ್ಗೆ ನಮಗೆ ಕಾಪಿರೈಟ್ ಬಂದ್ಬಿಡುತ್ತೆ. ಓಕೆ ಸ್ನೇಹಿತರೆ, ನಮಸ್ಕಾರ, ವಂದನೆಗಳು. ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಅಂತೂ ಮಾಡಿ. ಓಕೆ, ಎಲ್ಲರಿಗೂ ನಮಸ್ಕಾರ, ವಂದನೆಗಳು.